ರುಬ್ಬಿಕೊಂಡಿರುವ ಗ್ರೀನ್ ಮಸಾಲ. ಸರ್ ನೋ ಕಲರ್ಸ್ ಯೂಸ್ಡ್ ಬಟ್ ಸ್ಟಿಲ್ ಎಷ್ಟು ಚಂದ ಗ್ರೀನ್ ಬಂದಿದೆ. ಒಂದೇ ನ್ಯಾಚುರಲ್ ಪುದೀನ ಮೆಂತೆ. ಮಸಾಲ ಆಡ್ ಮಾಡುದಾ? ಎಷ್ಟೆಷ್ಟು ಯಾವ್ದು ಹೇಳಿ ಸರ್. ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, ಹಾಫ್ ಟೀ ಸ್ಪೂನ್ ಧನಿಯಾ ಪುಡಿ, ಅದಾದ್ಮೇಲೆ ಹಚ್ಚಿ ಬಿರಿಯಾನಿ ಮಸಾಲ. ಎಸ್ ಬಿರಿಯಾನಿ. ಅದಾದ್ಮೇಲೆ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಗಿವ್ ಇಟ್ ಅ ಮಿಕ್ಸ್. ಫೋನ್ ಹಾಕಿ ಕೂಡ ಸಿನಿಮಾಟಿಕ್ ಶಾಟ್ ತೆಗಿಯೋ ಫೋನ್ ಒಳಗೆ ಹಾಕಿ. ಸರ್ ಎಷ್ಟು ಸೋಯಾ ಚಂಕ್ ಹಾಕ್ಬೇಕೇನಿದೆಯಾ ಅವ್ರ ನಮ್ಗೆ ಇಷ್ಟ ಇದ್ದದಷ್ಟು? ನಮ್ಗೆ ಇಷ್ಟ ಇದ್ದಷ್ಟು. ನಿಮಗೆ ಪೀಸ್ ಜಾಸ್ತಿ ಬೇಕಾ? ಲೈಫಲ್ಲಿ ಪೀಸ್ ಬೇಕು ಸರ್ ಅಷ್ಟೇ. ಏನ್ ಹೇಳ್ತೀರಿ? ಬೇಕು. ದೇವ್ರು ಮನ್ಸು, ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಏನಂತೀರ? ಅಷ್ಟೇ ಸರ್. ಸಾಕು ಸರ್. ಸಾಕಾ? ಪೀಸ್ ಚೆನ್ನಾಗಿದ್ರೆ ತುಂಬಾ ಸಿಗುತ್ತೆ. ಏನ್ ಚೆನ್ನಾಗಿದ್ರೆ? ಪೀಸ್ ಸರ್, ಸೋಯಾ ಚಂಕ್ಸ್ ಪೀಸ್. ಓಕೆ ಸರ್. ಅಲ್ಲ ಅದು ಕೇಳಿಸ್ಲಿಲ್ಲ ಹಾಗೆ. ಇವಾಗ ನಾವು ನೀರು ಹಾಕಿಕೊಳ್ಳೋಣ. ಎಸ್ ಸರ್. ಎಷ್ಟು ನೀರು? ಅದೇ 1:2 ರೇಷಿಯೋ ಸರ್. ಅದೇನೋ 1:2 ರೇಷಿಯೋ ಮೊನ್ನೆ ನೀವು ಒಂದು ಸ್ಟೋರಿ ಹೇಳ್ತಿದ್ರಲ್ಲ, ಯಾವುದು? ನಿಮ್ಮ ಫ್ರೆಂಡ್ ಇದು ಹೇಳ್ತೀರಾ? ಹೇಳಿ, ನಮ್ಮ ಚಾನೆಲ್ ಜನರಿಗೆ ಸಹ ಸ್ವಲ್ಪ ಗೊತ್ತಾಗ್ಲಿ. ನನ್ನ ಫ್ರೆಂಡ್ ಕಾಲ್ ಮಾಡಿದೆ. ನಾವು ಮೊದಲು ಇಂಜಿನಿಯರಿಂಗ್ ಅಲ್ಲಿ ರೂಮಲ್ಲಿ ಇದ್ವಿ, 4 ಜನ ಫ್ರೆಂಡ್ಸ್ ಸೇರಿ. ಸೊ ನನ್ನ ಫ್ರೆಂಡ್ ಕಾಲ್ ಮಾಡ್ದ, ಎಷ್ಟು ಕಪ್ ರೈಸ್ ಹಾಕ್ಲಿ ಅನ್ನಕ್ಕೆ ಇಡಬೇಕು ಅಂದ. ಓಕೆ. ನಾನು ಹೇಳಿದೆ ಒಂದು ಗ್ಲಾಸ್ ಹಾಕು, ಅದಕ್ಕೆ 2 ಗ್ಲಾಸ್ ನೀರು ಹಾಕು, ಕುಕ್ಕರಲ್ಲಿ ಇಡುವನು. ನಾನು ಹೇಳಿದ್ದು ಗ್ಲಾಸು ಇದು, ಓಕೆ. ಅವನು ಹಾಕಿದ್ದು ಗ್ಲಾಸು ಇದು. ಕುಕ್ಕರ್ ಬ್ಲಾಸ್ಟ್ ಆಗಿ ರೂಫಿಂಗ್ ಫುಲ್ ರೈಸ್ ಆಗಿದೆ. ಮತ್ತೆ ಈಗ ಮಾತಾಡ್ತಾನವ ನಿಮ್ಮೊಟ್ಟಿಗೆ? ಒಟ್ಟಚ್ಚಿದ್ದಾನ ಸರ್. ಏನ್ ಸರ್ ಪ್ರೋಟೀನ್ ಇದ್ರಲ್ಲಿ ರೈಸ್ ಇದೆ? ರೈಸ್ ಇಸ್ ಆಲ್ಸೋ ಪ್ರೋಟೀನ್ ಸರ್. ವಾವ್. ಎರಡು ಬಾರಿ ರೈಸ್ ತೊಳೆದುಕೊಳ್ಳಬೇಕು. ಓಕೆ ಸರ್. ಏನಾದರೂ ಅದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಇದೆ ಯಾಕೆ 2 ಸತಿ? ನನ್ನ ಮನಸ್ಸಿಗೆ ತೃಪ್ತಿ ಆಗಬೇಕು. ಸರಿ, ಒಪ್ಪಿದೆ. ಮನ್ಸು ದೇವರು. ನಾನು ಸರ್ಫ್ ಎಕ್ಸೆಲ್ ಸರ್. ಆಗ್ಬೇಕಲ್ಲ, ಫುಲ್ ವೈಟ್. ಸೊ ರೈಸ್ ಹಾಕುವ. ಏನು ಇಂಗ್ರೀಡಿಯೆಂಟ್ ಖಾಲಿ ಆಗ್ಬಿಟ್ಟಿದೆ. ಓಕೆ. ಏನು? ಕಿಚನ್ಸ್ ಕೊಕೇನ್, ಟಾಟಾ ಸಾಲ್ಟ್. ಸರ್ ನಾಳೆ ಪಕ್ಕ ರೇಡಿದೆ ಮನೆಯಲ್ಲಿ. ನಿಮ್ಗೋಸ್ಕರ ಬೆವರು ಸುರಿಸಿ ಸೋಯಾ ಚಂಕ್ಸ್ ಮಟನ್ ಪಲಾವ್ ಮಾಡ್ತಾ ಇದೀವಿ. Here I come. ಚಂಕ್ಸ್ ಮಟನ್ ಪಲಾವ್ ಮಾಡ್ತಾ ಇದೀವಿ. ನನ್ನ ದನ ಬ್ರಷ್ ಮಾಡ್ಬಿಟ್ಟು. ಹೇಗಿದೆ ಸರ್? ಸಾಲ್ಟ್, ಖಾರ? ನೀವು ಸ್ವಲ್ಪ ಸಾಲ್ಟ್ ಹಾಕಿ. ಎಸ್ ಪ್ಲೀಸ್. ಸರ್ ಸ್ವಲ್ಪ ಟೇಸ್ಟ್ ನನಗೆ. ಸರ್ಪ್ರೈಸ್ ಬೇಡವಾ? ಸರ್ಪ್ರೈಸಾ? ಇಲ್ಲೇ ನಾಳೆ ಲೀವ್ ಅಪ್ಲೈ ಮಾಡ್ದ ನಾಡಿದ್ದು. ಸಿಕ್ ಲೀವ್ ಇದೆ ಅಲ್ಲ? ಸಿಕ್ ಲೀವ್ ಆನ್ ದ ಸ್ಪಾಟ್. ಪರ್ಫೆಕ್ಟ್. ನೋಡಿ ಹೇಗೆ ಸೋಯಾ ಚಂಕ್ಸ್ ಮಟನ್ ಪೀಸ್ ತರ ಬಂದಿದೆ.
ಸರ್ ವೆಜ್ ಸರ್. ನಾನು ವೆಜಿಟೇರಿಯನ್ ಸರ್. ಅದಕ್ಕೆ ಸೋಯಾ. ಅದಕ್ಕೆ ನಾವು ಸೋಯಾ ಯೂಸ್ ಮಾಡ್ತಿದ್ದೆ. ನಾವಿಬ್ರು ಮೊಟ್ಟೆ ಬಿಟ್ಟು ಇವತ್ತಿಗೆ 3 ತಿಂಗಳಾಯ್ತು. ಗ್ರೇಟ್ ಸಕ್ಸಸ್. ಪ್ಯೂರ್ ವೆಜ್. ಎಲ್ಲಿಯಾದ್ರೂ ನಮ್ಮನ್ನು ಎಲ್ಲಿಯಾದ್ರೂ ತಪ್ಪಿ ನಮ್ಮನ್ನು ಮೊಟ್ಟೆ ತಿನ್ನೋದು ನೋಡಿದ್ರೆ ಅದು ನಾವಲ್ಲ, ಖಂಡಿತ. ಎಸ್. ಆಯ್ತಾ ಸರ್? ಎಷ್ಟು ವಿಸಿಲ್? ಹೌದು, ಎಷ್ಟು ವಿಸಿಲ್? That's a good question. It depends on how much fire you are putting down. ಓಹೋ, ಲೈಫಲ್ಲಿ ಅಷ್ಟು ಫೈರ್ ಇದೆ ನೋಡಿ. ಇಷ್ಟು ಫೈರ್ ಇದ್ರೆ 2 ವಿಸಲ್. ಎಷ್ಟು ಫೈರ್ ಇದ್ರೆ 2 ವಿಸಿಲ್. ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೂ ವಿಸಲ್ ಎಷ್ಟು ಹೊಡಿಸ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಸರ್, ವಿಸಿಲ್ ಎಷ್ಟು ಬೇಕು ಹೇಳಿ. ನೋಡಿ, ಇಷ್ಟು ಫೈರ್ ಇದ್ರೆ ಲೋ ಫ್ಲೇಮ್ ಅಲ್ಲಿ ಇದ್ರೆ 2 ವಿಸಲ್. ಓಕೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇದ್ರೆ 3 ವಿಸಲ್. ಹೈ ಫ್ಲೇಮ್ ಅಲ್ಲಿ ಇದ್ರೆ 4-5 ವಿಸಲ್. ಸೊ ನಾವು ಮೀಡಿಯಂ ಫ್ಲೇಮ್ ಇದ್ದನು. ಸರ್, ಇನ್ನೊಂದು ಕ್ವಶನ್ ಇದೆ, ಹೇಳಿ. ಇದೇ ಈಗ ಫ್ಲೇಮೇ ಇಲ್ಲ ಆದ್ರೆ ಎಷ್ಟು ವಿಸಿಲ್? ಅವಾಗ ದೇವರ ಮೇಲೆ ಭಾರ ಹಾಕಿ ಬಿಟ್ಟು. ಹೌದು, ಸೋಯಾ ಚಂಕ್ಸ್ ಬಿರಿಯಾನಿ ವೈರಲ್ ಆಗುತ್ತೆ ಕರ್ನಾಟಕದಲ್ಲಿ. ಸೋಯಾ ಚಂಕ್ ಹಾಕ್ಲಿಲ್ಲ ಆದ್ರೂ ಪರವಾಗಿಲ್ಲ, ಪನ್ನೀರ್ ಹಾಕ್ಬಹುದು, ಬೇರೆ ಯಾವ್ದು ಹಾಕ್ಬಹುದು. ಸೋಯಾ ರಿಪ್ಲೇಸ್ ಮಾಡಿ ಮಶ್ರೂಮ್ ಹಾಕ್ಬಹುದು. ಮಶ್ರೂಮ್, ಪನ್ನೀರ್ ಹಾಕ್ಬಹುದು. ಸೇಮ್ ರೆಸಿಪಿ. ರಿಪ್ಲೇಸ್ ಸೋಯಾ ವಿತ್ ಅದರ್ ಮೆಟೀರಿಯಲ್ಸ್. ಮೊಸರಿಗ ಸರ್? ಎಷ್ಟು ಮೊಸರು ಮಾಡ್ತೀರಾ? ನಮ್ಮಾಚೆಲ್ಲ ಇದರಲ್ಲಿ ಚಹಾ ಮಾಡುದು. Don't judge a book by its cover. Don't judge a book by its cover. Yes. Similarly, judge a dish by its taste, not by the chef. By the vessel carrying it. ಓಹೋ, ಏನ್ ಮಾಡ್ತೀರಿ ಈಗ? ಪಟ್ ಅಂತ ಒಂದು ಸ್ನ್ಯಾಕ್ ಮಾಡೋಣ. ಚಟಪಟ ಸ್ನ್ಯಾಕ್. ಸೊ ಇದು ನಿಮ್ದೇ ರೆಸಿಪಿಯಾ? ಆಯ್ತು. ನನ್ನ ಲ್ಯಾಪ್ಟಾಪು ಮನೇಲಿ ಬಿಟ್ಟು ಬಂದಿತ್ತು. ಎಡಿಟ್ ಮಾಡೋದು ಅಲ್ಲ, ಲೀವ್ ಅಪ್ಲೈ ಮಾಡ್ಲಿಕ್ಕೆ. सुल्तान, क्या कर रहा है? अबे लगता है अबे लग रहा है. ಏನ್ ಸರ್, ಇಷ್ಟು ಭರವಸೆ ಇಲ್ವಾ? ಇದೆ ಸರ್, ಫುಲ್ ಭರವಸೆ. ಅದಕ್ಕೆ ನಾನು ಹೇಳ್ಕೊಟ್ಟಿದ್ದು ನಂದೇ ಹೆಂಗೆ ಕೆಲಸ ಮಾಡ್ತಿದ್ಯಾ ಸರ್? ಯು ಆರ್ ಪ್ರೊಫೆಷನಲಿ ಮೈ ಮೆಂಟರ್. ಇದು ಅನ್ಪ್ರೊಫೆಷನಲ್. ದಿಸ್ ಇಸ್ ಪರ್ಸನಲ್. ನೋ ಸರ್, ಬೇರೆ ಆಗುತ್ತೆ. ನೋ, ಅನ್ಪ್ರೊಫೆಷನಲ್. ಔಟ್ಸೈಡ್ ವರ್ಕಿಂಗ್ ಅವರ್ಸ್ ಬೆಟರ್. ಏನು ಮಾಡ್ತಿದ್ದೀರಿ? ಇದು ಲೋಕಲ್ ಚಟಾಪಟ ಸ್ನ್ಯಾಕ್ಸ್. ಗರಂ ಮಸಾಲ. ನಾನು ಸ್ಮೆಲ್ ಮಾಡ್ತೇನೆ, ಮತ್ತೆ ಹೇಳ್ತೀನಿ. ಇಲ್ಲಿ ಏನು? ಗರಂ ಮಸಾಲ, ಇಲ್ಲಾಂದ್ರೆ ಜೀರಾ ಪೌಡರ್. ಜೀರಾ ಪೌಡರ್. ನಾನು ಕುಕಿಂಗ್ ಮಾಡ್ತೀನಿ ಸರ್. ಮಾಡಿ ಸರ್. ಓ, ನ್ಯಾಚೋಸಾ ಸರ್? ನ್ಯಾಚೋ ಸರ್, ರೆಡಿ ಟು. ಇದನ್ನ ಸ್ಪೆಷಲ್ ನ್ಯಾಚೋ ಸರ್. ಓ, ವಿತ್ ಡಿಪ್? ನೋ ಡಿಪ್. ನೋಡಿ ನೀವು ಹೆಂಗೆ ಇದು. ನಾನು ಯೂಶಲಿ ಸಂಜೆ ಪಾನಕ ಕುಡಿತಿರ್ತೀನಿ. ಪಾನಕ. ಫ್ರೈಡೇ ಈವ್ನಿಂಗ್ ಪಾನಕ ಕುಡಿತೀನಿ. ಅದು ಪಾನಕ. ಹೆರಚಿರೋ ಇಳುನ್ನ ಹಾಕುವ ಸರ್. ಸ್ವಲ್ಪ ಚೀಸ್ ಇದ್ರೆ ಇನ್ನೂ ಮಜಾ ಬರ್ತಿತ್ತು. ಚೀಸ್ ಇದೆ, ಚೀಸ್ ಇತ್ತು. ಚೀಸ್ ಪ್ರಾಬ್ಲಮ್ ಏನು ಗೊತ್ತಾ ಸರ್? ಚೀಸ್ ಬೇಯಿಸಕ್ಕೆ ಆಗಲ್ಲ, ಮೈಕ್ರೋವೇವ್ ಒಂದು. ಓ, ಕರೆಕ್ಟ್. ನೆಕ್ಸ್ಟ್ ಅದೊಂದು ಪರ್ಚೇಸ್ ಮಾಡಿ ಸರ್. ನೆಕ್ಸ್ಟ್ ನೀವು ಯೂಟ್ಯೂಬ್ ಇಂದ ದುಡ್ಡು ಬರುತ್ತಲ್ಲ. ನನಗೆ 3 ವರ್ಷದಿಂದ ಬರಲಿಲ್ಲ. ಈ ವಿಡಿಯೋ 1 ಮಿಲಿಯನ್ ಹೋಗುತ್ತಲ್ಲ, ಅವಾಗ ಬರುತ್ತೆ. ಸೊ ಈಗ ನಾವು ರೆಡಿ ಮಾಡಿ ಉಳಿದಿರೋ ಚಟ್ನಿನ. This tells us how to not waste food. ಉಗಾಂಡದಲ್ಲಿ ಸರ್, ಯುಗಾಂಡ ಸ್ಟೋರಿ ನಮ್ದೇ ಜನರಿಂದ ಕೇಳಿ. ಉಗಾಂಡದಲ್ಲಿ ಊಟ ಮಾಡ್ಲಿಕ್ಕೆ ಜನರಿಗೆ ಊಟ ಮಾಡ್ಲಿಕ್ಕಿಲ್ಲ. ನ್ಯಾಷನಲ್ ಎಮರ್ಜೆನ್ಸಿ.
ಫುಡ್ ಎಮರ್ಜೆನ್ಸಿ. ಚಟಾಪಟ ಚಟಾಪಟ 1 hour ಅಂತಿರ್ಬೇಕು. Ding,